ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಬ್ಯಾಕದು ಸಿಂಪಲ್ಲಾಗಿ ಡಿಸೈನ್ ನೋಡಿ ಈ ಥರ ಇದೆ. ಈ ಶೇಪ್ ಬೇಕಂತ ಹೇಳಿದರೆ ಅದಕ್ಕೆ ಫ್ಯೂಸಿಂಗ್ನ ಕಟ್ ಮಾಡ್ಕೋಬೇಕು. ಒಂದು ಕಸ್ಟಮರ್ ಒಂದು ವೀವರ್ಸ್ ಕೇಳಿದರು. ಅವರು ಯಾವ ಥರ ನೀವು ಫ್ಯೂಸಿಂಗ್ ಹಾಕ್ಕೊಂಡು ಕಟ್ ಮಾಡ್ತೀರಾ ಅಂತ ಕೇಳಿದರು. ಹಾಗಾಗಿ ನೋಡಿ ಈ ಥರ ನೀಟಾಗಿ ಇಟ್ಕೋಬೇಕು. ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಟ್ಕೋಬೇಕು. ಇಲ್ಲಿಂದ 1 ಇಂಚ್ 1/4 ಇಂಚು, ಅದು ಜಾಸ್ತಿ ಇದ್ದರೆ ಚೆನ್ನಾಗಿ ಕಾಣಲ್ಲ, 1 ಇಂಚ್ ಇದ್ದರೆ ಸಾಕು. ನೋಡಿ ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇಲ್ಲಿ ಕೂಡ ಕೆಳಗಡೆ 1 ಇಂಚ್ ಇದ್ದರೆ, 1/2 ಇಂಚ್ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಪೆನ್ನು ಅಥವಾ ಮಾರ್ಕರು, ಕಲರ್ ಮಾರ್ಕರ್ ಇದ್ದರೆ ಕಲರ್ ಮಾರ್ಕರು, ಇಲ್ಲ ಅಂದರೆ ಈ ಥರ ಪೆನ್ ಇರುತ್ತಲ್ಲ ನೋಡಿ, ನೀಟಾಗಿ ಪೆನ್ನಲ್ಲಿ ಇದು ನಾವೇನು ಶೇಪ್ ತೊಗೊಂಡಿರ್ತೀವಿ ನೀವು ಹಾಗೆ ಕಟ್ ಮಾಡ್ಕೊಳ್ಳೋದಾದ್ರೂ ಕಟ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನಾನೆಲ್ಲ ಹಾಗೆ ಕಟ್ ಮಾಡ್ಕೋತೀನಿ, ಏನು ಕಟ್ಟಿಂಗು. ನಿಮಗೇನಾದರೂ ಈ ಥರ ಬೇಕು ಅಂದರೆ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಈ ಶೇಪಲ್ಲಿ ಈ ಥರ ಒಂದು ಡ್ರಾಯಿಂಗ್ ಥರ, ಇದು ಫ್ಯೂಸಿಂಗ್ ಅಲ್ವಾ, ಸ್ವಲ್ಪ ಈ ಥರ ಮಾಡಿಕೊಂಡು ನೀವು ಕಟಿಂಗ್ ಮಾಡ್ಕೋಬೋದು. ಇಲ್ಲಿಂದ ನೀವು ಟೇಪಿಂದ ಸಹಾಯದಿಂದ ಹಿಂಗೆ ಹಾಕ್ಕೊಂಡು ಕೂಡ ಈ ಶೇಪಲ್ಲಿ ನೀವು ಈ ಥರ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೋಬೋದು. ಇವಾಗ ನೋಡಿ ಇದಿರುತ್ತಲ್ಲ, ಇದು ನಾನು ಹಾಗೆ ಫ್ಯಾಬ್ರಿಕ್ ಇಟ್ಕೊಂಡೆ. ಇದನ್ನು ನೀವು ಮೇಯ್ನ್ ಫ್ಯಾಬ್ರಿಕ್ಗಾದ್ರೂ ಐರನ್ ಮಾಡ್ಕೋಬೋದು, ಇಲ್ಲ ಎಕ್ಸ್ಟ್ರಾ ಒಂದು ಪೀಸಲ್ಲಿ ಅಟ್ಯಾಚ್ ಮಾಡಿ ಜಾಯಿಂಟ್ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಬೋದು. ನಾನು ಎಕ್ಸ್ಟ್ರಾ ಪೀಸ್ಗೆ ಇದನ್ನು ಜಾಯಿಂಟ್ ಮಾಡ್ತೀನಿ. ಇಲ್ಲಿ ಎಷ್ಟು ಪೀಸ್ ಬೇಕಾಗುತ್ತೆ ಅಷ್ಟನ್ನು ನೀವು ನೋಡ್ಕೋಬೇಕು. ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಶೇಪ್ ಬೇಕಂದರೆ ಶೇಪು, ಇಲ್ಲಾಂದರೆ ಸ್ಟ್ರೇಟು, ಯಾವ ಥರನಾದರೂ ಕೊಟ್ಟು ನೋಡಿ ಇಲ್ಲಿ ಒಂದು ಇಲ್ಲಿಂದ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಕಟ್ಟಿಂಗ್ ಮಾಡ್ಕೊಂಡಾಗ ಇದು ನೋಡಿ ಫ್ಯೂಸಿಂಗಲ್ಲಿ ಈ ಥರ ಶೇಪ್ ಬಂದಿರುತ್ತೆ. ಇದನ್ನು ಫ್ಯಾಬ್ರಿಕಲ್ಲಿ ಹಾಕ್ಕೊಂಡು ಐರನ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ಟಿಚ್ ಮಾಡ್ಕೋಬೋದು. ಇದು ಹೊಸ್ದಾಗಿ ಯಾರು ಕಲಿತಾ ಇರ್ತಾರೆ ಅವ್ರಿಗೆ ನೋಡಿ, ಇದು ಪೀಸ್ ಉಳಿದಿರುತ್ತಲ್ಲ, ಈ ಥರ ಉಳಿದಿರೋದನ್ನ ಪೀಸ್ನ ಇಲ್ಲಿ ಸ್ವಲ್ಪ ಜಾಯಿಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಲವು ಟೈಮಲ್ಲಿ ಪೀಸ್ ಜಾಸ್ತಿ ತೊಗೊಂಡು ಬಂದಿರಲ್ಲ ಅಲ್ವಾ, ಆವಾಗ ಇದು ಈ ಥರ ಉಳಿದಿರೋ ಪೀಸನ್ನೇ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಇದು ನೋಡಿ ಎಷ್ಟು ಲೆಂತ್ಗೆ ಬೇಕು ಅಂತ ಹಿಂಗೆ ನೋಡ್ಕೊಳ್ಳಿ. ನೋಡಿಕೊಂಡು ನೀವು ಈ ಥರ ಒಂದು ಜಾಯಿಂಟ್ ಮಾಡ್ಕೊಳ್ಳಿ. ಅದು ಎಲ್ಲರಿಗೂ ಪೀಸು ಗೊತ್ತಿದ್ದರೆ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿರ್ತಾರೆ, ಇಲ್ಲ ಅಂದರೆ ಹಾಗೆ ಬಂದುಬಿಟ್ಟಿರ್ತಾರೆ. ಆವಾಗ ನೀವು ಉಳಿದಿರೋ ಪೀಸನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಇಲ್ಲೇನು ಜಾಯಿಂಟ್ ಅನ್ನೋದು ಗೊತ್ತಾಗಲ್ಲ. ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇವತ್ತು ನಾನು ಇದು ನೆಕ್ಕದು ಫ್ಯೂಸಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡಿ. ಐರನ್ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೂ ನೀವು ಹಾಗೆ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ಥರ ಪೀಸ್ನ ಇಟ್ಕೋಬೇಕು. ಹೊಸ್ದಾಗಿ ಕಲಿಯೋರಿಗೆ ನಾನು ಹೇಳ್ತಾ ಇದ್ದೀನಿ, ಗೊತ್ತಿರುತ್ತೆ, ಟೈಲರ್ಗಳಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾರಿಗಾದ್ರೂ ಕನ್ಫ್ಯೂಸ್ ಆಗಿದೆ ಗೊತ್ತಿಲ್ಲ ಅಂದವ್ರಿಗೆ ಇವತ್ತು ಒಂದೇ ಒಂದು ಬ್ಯಾಕ್ ಹೇಗೆ ಅಟ್ಯಾಚ್ ಮಾಡೋದು ಅಷ್ಟೇ ಮಾತ್ರ ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ಸ್ಟಿಚಿಂಗ್ ವೀಡಿಯೋ ಬೇಕಂದ್ರೂ ಹಾಕ್ತಾಯಿದ್ದೀನಿ. ಕೆಲವು ಇದ್ರದ್ದೇ ಪೂರ್ತಿ ವೀಡಿಯೋ ಸ್ಲೀವ್ ಇದಿದೆ, ಸ್ಲೀವ್ ಲೇಟೆಸ್ಟ್ ಸ್ಲೀವ್ ಡಿಸೈನ್ ಇದೆಯಲ್ಲ ಅದು ಕೂಡ ಇದೆ ನೋಡಿ. ಈ ಥರ ನೀಟಾಗಿ, ಇಲ್ಲಾಂದರೆ ಫ್ಯೂಸಿಂಗ್ ನೀಟಾಗಿ ಇಟ್ಕೊಂಡು ಕೂಡ ಐರನ್ ಮಾಡ್ಕೋಬೋದು. ಒಂದೊಂದ್ಸರಿ ಐರನ್ ಕರೆಕ್ಟಾಗಿ ಬರಲಿಲ್ಲ ಅಂದರೆ ನೋಡಿ ಈ ಥರ ಇರುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಹಿಂಗೆ ಕುತ್ಕೊಂಡ್ಬಿಟ್ಟಿದೆ, ಏನು ಆ ಕಡೆ ಈ ಕಡೆ ಹೋಗಲ್ಲ. ಸ್ಟಿಚಿಂಗಲ್ಲಿ ಈ ಥರ ನಾವು ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ನೋಡಿ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಇದು ನಾನು ಬ್ಯಾಕದ್ದು ಮಾತ್ರ ತೋರಿಸ್ತೀನಿ, ಫುಲ್ ವಿಡಿಯೋ ತೋರಿಸಿದ್ರೆ ತುಂಬ ಲೆಂತ್ ಆಗುತ್ತೆ. ಈ ಥರ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಸ್ಕಿಪ್ ಮಾಡಿದ್ರೂ ನಿಮಗೆ ಗೊತ್ತಾಗಲ್ಲ. ಹೊಸ್ದಾಗಿ ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ನೆಕ್ಗೆ ಫ್ಯೂಸಿಂಗ್ ಕೊಟ್ಟು ಅಟ್ಯಾಚ್ ಮಾಡ್ತೀನಿ ಅನ್ನೋರು ಈ ವಿಡಿಯೋ ನೋಡಿ. ನೀಟಾಗಿ ಈ ಥರ ಇಟ್ಕೊಳ್ಳಿ.
ಎಲ್ಲಿ ಸ್ಟಿಚಿಂಗ್ ಹಾಕಿರ್ತೀವಲ್ಲ ಎಡ್ಜಿಗೆ ನೀವು ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ, ಏನಾಗಲ್ಲ. ಎಡ್ಜಿಗೆ ಕಟ್ಟಿಂಗ್ ಮಾಡಿಕೊಂಡ್ರೆ ನೋಡಿ ಇಷ್ಟಾಗುತ್ತೆ. ಇವಾಗ ಔಟ್ ಸೈಡು ಕೂಡ ನಾವು ಸ್ಟಿಚ್ ಹಾಕ್ಕೊಂಡಿರೋದ್ರಿಂದ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನಾನು ಸಿಂಪಲ್ ಡಿಸೈನ್ದೆಲ್ಲ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ. ಮತ್ತು ನಾಳೆ ಒಬ್ಬರು ಟ್ರೈನಿಂಗ್ ಬರ್ತಾಯಿದ್ದಾರೆ, ಅದರದ್ದು ಕೂಡ ನಾನು ವಿಡಿಯೋ ಹಾಕ್ತೀನಿ ನೋಡಿ. ಇಷ್ಟ ಆಯ್ತಲ್ಲ. ಇವಾಗ ಇದು ನೀಟಾಗಿ ಇದು ರೆಡಿಯಾಗಿದೆ. ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಎಡ್ಜ್ ಇದೆಯಲ್ಲ, ಇಲ್ಲಿ ಒಂದು ಕಾಲಿ, ಇಲ್ಲಾಂದರೆ ನಮ್ಮದು ಈ ಥರ ಫ್ಯಾಬ್ರಿಕ್ ಇರುತ್ತಲ್ಲ ನೋಡಿ, ಇದನ್ನು ಸ್ವಲ್ಪ ಬಿಟ್ಟು ಕೂಡ ನೀವು ಇದು ಮಾಡ್ಕೋಬೋದು. ಈ ಥರ ಎಡ್ಜಿಗೆ ಸ್ಟಿಚ್ ಮಾಡ್ಕೋಬೋದು. ಕೆಲವ್ರಿಗೆ ಗೊತ್ತಾಗಲ್ಲ ಅಂದರೆ ಇದೆರಡನ್ನೂ ಸೇರಿಸಿ ಮಾಡ್ಕೊಳ್ಳಿ ಅಂತ. ಆದರೂ ಇನ್ನೊಂದು ವಿಡಿಯೋದಲ್ಲಿ ಆ ಥರದ್ದು ಒಂದು ಸ್ಟಿಚಿಂಗ್ ಈ ಥರ ಫ್ಯೂಸಿಂಗ್ ಅಟ್ಯಾಚ್ ಮಾಡುವ ಇನ್ನೊಂದು ಸ್ಟೈಲಲ್ಲೂ ಕೂಡ ನಾನು ತೋರಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ತೋರಿಸ್ತೀನಿ ನೋಡಿ. ಚಿಕ್ಕದಾಗಿ ನಿಮ್ಗೆ ಎಷ್ಟು ಫೋಲ್ಡಿಂಗ್ ಮಾಡ್ಕೋಬೇಕನ್ಸುತ್ತೆ ಅಷ್ಟನ್ನು ನೀಟಾಗಿ ಈ ಥರ ಎಡ್ಜಲ್ಲಿ ಈ ಥರ ಕೊಡ್ತಾ ಹೋದರೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ಥರ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದು. ಇದ್ರದ್ದು ಲೇಟೆಸ್ಟು ಸ್ಲೀವ್ ಡಿಸೈನ್ ಅದು ಇದೆ. ಇದ್ರದ್ದು ನೆಕ್ಸ್ಟ್ ಭಾಗ ನಾನು ಅದು ತೋರಿಸ್ತೀನಿ. ಇವಾಗ ನೆಕ್ ಮಾತ್ರ ನೀಟಾಗಿ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಇದು ನೀಟಾಗಿ ಕುತ್ಕೊಳ್ಳಲ್ಲ ನೋಡಿ. ಇವಾಗ ನೀಟಾಗಿ ಆಗಿದೆ. ಇವಾಗ ಬ್ಯಾಕ್ನ ತಗೊಳ್ಳೋಣ, ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಬ್ಯಾಕು. ಈ ಬ್ಯಾಕಲ್ಲಿ ನಾವು ಬಾರ್ಡರ್ ಇದೆ, ಉಲ್ಟಾ ಸೀದೆ ಇದೆ. ಇಲ್ಲಿ ಬೇಕಂದ್ರೂ ನಾವು ಪೀಸ್ ಕೊಟ್ಕೋಬೋದು. ಇದು ಬಾರ್ಡ್ರು ದಪ್ಪಗಿದೆ, ಇದಕ್ಕೇನು ಕೊಡೋದೇನು ಬೇಡ. ದಪ್ಪ ಬಾರ್ಡ್ರ್ ಇದ್ದಾಗ ನೀವೇನಿಲ್ಲಿ ಪೀಸ್ ಕೊಡಲಿಲ್ಲ ಅಂದರೂ ನೀಟಾಗಿ ಕುತ್ಕೊಳ್ಳುತ್ತೆ. ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಜಿನು ಎಷ್ಟು ಮಾರ್ಕ್ ಮಾಡಿರ್ತೀವಿ ಅಥವಾ ನೀವು ಎಷ್ಟು ಹಿಡಿತೀರ, 1/4 ಇಂಚು, ಅರ್ಧ ಇಂಚು ಎಷ್ಟು ಹಿಡಿತೀರ ಅದಕ್ಕೆ ಈ ಥರ ನೀಟಾಗಿ ನೋಡಿ, ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಒಂದೇ ಲೆವೆಲ್ಗೆ ಬರೋ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇದನ್ನು ಉಲ್ಟಾ ಮಾಡಿಕೊಂಡು ಇಲ್ಲಿಂದ ನಾನು ಪಾಯಿಂಟೆಡ್ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇಲ್ಲ ನಾನು, ಯಾಕಂತ ತೋರಿಸ್ತೀನಿ. ಇಲ್ಲಿ ನಾವೇನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಲ್ಲ, ಅದು ಲೈನಿಂಗ್ ಒಳಗಡೆಯಿಂದ ಈ ಥರ ಕಾಣಿಸ್ತಾ ಇರುತ್ತಲ್ಲ, ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ಉಲ್ಟಾದಲ್ಲಿ ಈ ಥರ ಉಲ್ಟಾದಲ್ಲಿ ಮಾಡಿ ಕೂಡ ಸ್ಟಿಚ್ ಹಾಕ್ಕೋಬೋದು. ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಹೀಗೆ ಉಲ್ಟಾ ಮಾಡ್ಕೊಳ್ಳಿ. ಈಗ ಉಲ್ಟಾ ಮಾಡ್ಕೊಂಡಾದ್ಮೇಲೆ ಈ ಥರ ಬಾರ್ಡರ್ ಇರುತ್ತಲ್ಲ, ಬಾರ್ಡರ್ ಇದ್ದಾಗ ನೀವು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಬಾರ್ಡ್ರ್ ಇಲ್ಲ ಅಂದರೆ ನೀವು ಹಾಗೆ ಪ್ಲೇನ್ ಆಗಿಬಿಡಿ. ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇಲ್ಲಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ, ಸ್ಟಿಚಿಂಗ್ ಕೂಡ ಕಾಣಿಸಲ್ಲ. ಆ ಥರ ಸ್ಟಿಚಿಂಗ್ ಕಾಣಿಸಲ್ಲ ಅನ್ನೋ ಫ್ಯಾಬ್ರಿಕ್ಗೆ ನೀವು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಇಲ್ಲೇ ಒಂದು ಫಸ್ಟಿಗೆ ಸ್ಟಿಚ್ ಹಾಕ್ಕೊಳ್ಳಿ. 2 ಥರನೂ ಮಾಡ್ಬೋದು. ಇಲ್ಲಿ ಹಾಕ್ಕೊಂಡು ಹಿಂಗೂ ಹಾಕ್ಕೋಬೋದಲ್ವ ಅಂದರೆ ಹೌದು, ಅಲ್ಲೂ ಹಾಕ್ಕೋಬೋದು. ಇವಾಗ ನೆಕ್ಸ್ಟ್ ಇದನ್ನೇ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡಾದ್ಮೇಲೆ ಮೇಯ್ನ್ ಇವಾಗ ನಾವು ನೋಡ್ಕೋಬೇಕು. ಈ ಥರ ಇಟ್ಕೊಂಡ್ಬಿಟ್ಟು ನೆಕ್ಕನ್ನ ಗುಂಡ್ಪಿನ ತೊಗೋಬೇಕು. ಗುಂಡ್ಪಿನ ತೊಗೊಂಡು ಈ ಥರ ಗುಂಡ್ಪಿನಗಳನ್ನ ಹಾಕ್ಕೋಬೇಕು. ಈ ಥರ ಗುಂಡ್ಪಿನ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೀಸು ಆ ಕಡೆ ಈ ಕಡೆ ಹೋಗಲ್ಲ, ನೀಟಾಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದನ್ನು ನೀಟಾಗಿ ಮಾಡಿಕೊಂಡು ಅಂದರೆ ಸ್ಟ್ರೇಟಾಗಿ ಲೈನಿಂಗ್ ಫ್ಯಾಬ್ರಿಕ್ನ ಮೇನ್ ಕಾಟನ್ ಫ್ಯಾಬ್ರಿಕ್ ಇದೆ ಇದು, ಅದಕ್ಕೆ ಈ ಥರ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ನೀವು ನೆಕ್ಕು ಆ ಕಡೆ ಈ ಕಡೆ ಶೇಪು ಔಟ್ ಆಗಬಾರ್ದು ಅಂತ, ಈ ಥರ ಶೇಪ್ ಔಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಎಲ್ಲ ಕಡೆ ಒಂದೊಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸೆಂಟ್ರಿಗೆ ಒಂದು ಸ್ಟಿಚ್ನ ಹಾಕ್ಕೊಂಬಿಡಿ. ಸ್ಟಿಚ್ ಹಾಕ್ಕೊಂಬಿಟ್ಟು ನೀವು ಈ ಥರ ತೆಗೆದ್ಬಿಡ್ಬೋದು. ಇಲ್ಲಾಂದರೆ ಈ ಕಡೆಯಿಂದ ಹಿಂಗೆ ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಈಗ ನಾನು ಇದನ್ನು ತೆಗೆದಿದ್ದೀನಿ, ಇದು ಈ ಕಡೆ ಭಾಗ, ಇದು ಈ ಕಡೆ ಭಾಗ. ಆ ಥರ ಮಾಡ್ಕೊಳ್ಳೋದ್ರಿಂದನೂ ತುಂಬ ಉಪಯೋಗ ಆಗುತ್ತೆ ನೋಡಿ. ಇಲ್ಲಿಂದ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ನೀಟಾಗಿ ಫ್ಯಾಬ್ರಿಕ್ಕು
ನಮಗೆ ಆ ಕಡೆ ಈ ಕಡೆ ಶೇಕ್ ಆಗಲ್ಲ, ಯಾಕಂದರೆ ನಾವು ಗುಂಡು ಪಿನ್ನ ಹಾಕ್ಕೊಂಡಿರೋದ್ರಿಂದ ನಮಗೆ ಆ ಕಡೆ ಈ ಕಡೆ ಹೋಗಲ್ಲ. ನಾನು ಫಾಸ್ಟಾಗಿ ತೋರಿಸ್ತಾ ಇಲ್ಲ, ಸ್ಲೋಗಿ ತೋರಿಸ್ತಾ ಇದ್ದೀನಿ. ಫಾಸ್ಟಾಗಿ ತೋರಿಸೋದಾದರೆ ನಿಮಗೆ ಏನೂ ಗೊತ್ತಾಗಲ್ಲ. ನೋಡಿ, ಈ ಥರ ಪಾಯಿಂಟ್ ಬಂದು ನೀಡಲ್ನ ಇಳಿಸ್ಕೋಬೇಕು. ಪಾಯಿಂಟಲ್ಲಿ ಯಾವಾಗಲೂ ನೀಡಲ್ನ ಡೌನ್ ಮಾಡಿಕೊಂಡು ತಿರುಗಿಸ್ಕೋಬೇಕು, ಅದು ಮೇಯ್ನು. ಇಲ್ಲಿ ನಮಗೆ ಟರ್ನ್ ಆಗ್ತಾಯಿಲ್ಲ ಅಂತ ಗೊತ್ತಾದರೆ ಈ ಥರ ನೀಡಲ್ನ ಒಳಗಡೆ ಇಳಿಸ್ಕೊಳ್ಳಿ. ಒಳಗಡೆ ಇಳಿಸ್ಕೊಂಡಾದಮೇಲೆ ಫ್ಯಾಬ್ರಿಕ್ನ ನೀಟಾಗಿ ಸರಿ ಮಾಡಿಕೊಂಡು, ನೋಡಿ ಈ ಥರ ಸರಿ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳೋದ್ರಿಂದ ನೀವು ಎಲ್ಲೇ ಏನಾದರೂ ಮೇನ್ ಫ್ಯಾಬ್ರಿಕ್ನ ಸರಿ ಮಾಡ್ಕೋಬೇಕು ಅಂದರೆ ನೀಡಲ್ನ ಡೌನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್, ನೀಡಲ್ ಡೌನ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರದ್ದು ಒಂದೊಂದು ಮೆಥಡ್ ಇರುತ್ತೆ. ನಾವು ಯಾವ ಥರ ಇದು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇದು ಸ್ಟಿಚ್ ಆದಮೇಲೆ ನಾನೆಲ್ಲನೂ ಕಟಿಂಗ್ ಮಾಡಿಕೊಂಡು ಬ್ಯಾಕ್ದು ನೆಕ್ನ ಹೇಗೆ ಅಟ್ಯಾಚ್ ಮಾಡ್ತೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕಾಯ್ತಾ ಇರಿ. ನೋಡಿ, ಇವಾಗ ಅಟ್ಯಾಚಿಂಗ್ ಮಾಡಿರೋದು ಎಲ್ಲ ಕೂಡ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಕೂಡ ನೀಟಾಗಿ ಈ ಶೇಪ್ ಅನ್ನೋದು ಬಂದಿದೆಯಲ್ಲ, ಇವಾಗ ಇದನ್ನು ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಫಸ್ಟು ಮೇಯ್ನಾಗಿ ನಾವೇನು ಮಾಡಬೇಕು, ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಿಗೆ ನಾವು ಗುಂಡು ಪಿನ್ನಗಳನ್ನ ಕರೆಕ್ಟಾಗಿ ಹಾಕ್ಕೋಬೇಕು. ಗುಂಡು ಪಿನ್ ಹಾಕ್ಕೊಂಡಾಗ ನಮಗೆ ಇಲ್ಲಿ ನಿಮಗೆ ಪಾಯಿಂಟ್ ಅನ್ನೋದು ಸಿಗುತ್ತೆ. ನೋಡಿ, ಕೆಳಗಡೆ ಹಾಕ್ಕೊಳ್ಳಿ ಸ್ವಲ್ಪ. ಇನ್ನು ನಿಮಗೆ 2 ಗುಂಡು ಪಿನ್ನ ಈ ಥರ ಒಂದು ಶೇಪ್ ಇರುತ್ತೆ ನೋಡಿ. ಈ ಥರ ಶೇಪಲ್ಲಿ ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಇಲ್ಲಿ ಒಂದು ಶೇಪ್ ಇರುತ್ತೆ ನಿಮಗೆ, ಈ ಥರ ಒಂದು ಶೇಪ್ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದನ್ನು ಸ್ಟಿಚ್ ಮಾಡೋಣ. ಇಲ್ಲಿ ಪಾಯಿಂಟ್ ಕರೆಕ್ಟಾಗಿ ಇಟ್ಟಿದ್ದೀವಲ್ಲ, ಹಾಗಾಗಿ ಇದು ನಾವೇನು ಶೇಪ್ ಹಿಂಗೆ ಟರ್ನ್ ಮಾಡಿದ್ದೀವಲ್ಲ ನೋಡಿ, ಇದು ಕರೆಕ್ಟಾಗಿ ಹಿಂಗೆ ಕೂತ್ಕೊಂಡಿದೆ. ಇಲ್ಲಿ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅಕಸ್ಮಾತ್ ಏನಕ್ಕೆ ಅಂದರೆ ಇಲ್ಲಿ ಬೇಕಂದರೆ ನಾವು ಡೌನ್ ಮಾಡ್ಕೋಬೋದು, ಅದಕ್ಕೋಸ್ಕರ. ನೋಡಿ, ನೀಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡಾದಮೇಲೆ ಎಷ್ಟು ಮಾರ್ಜಿನ್ ಹಿಡಿಬೇಕು ಅಂತ ಗೊತ್ತಿರುತ್ತೋ ಅದೇ ಮಾರ್ಜಿನ್ನು, ನೀವಿಲ್ಲ ಅಂದರೂ ಕೂಡ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅಂದರೆ ಈ ಪೆನ್ ಇರುತ್ತೆ ನೋಡಿ, ಈ ಪೆನ್ ಸಹಾಯದಿಂದ ಈ ಥರ ಒಂದು ಬರ್ಕೊಳ್ಳಿ. ಫ್ಯೂಸಿಂಗ್ ಮೇಲೆ ಬರ್ಕೊಂಡು ಕೂಡ ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೋದು ಮೇನ್ ಫ್ಯಾಬ್ರಿಕ್ಗೆ. ಈ ಫ್ಯೂಸಿಂಗಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ನೀವು ಅಟ್ಯಾಚ್ ಮಾಡ್ಕೋಬೋದು. ನೋಡಿ, ನಾನು ಇಲ್ಲೇನು ಅಡ್ಜಸ್ಟ್ಮೆಂಟೇ ಮಾಡ್ತಾಯಿಲ್ಲ, ಯಾಕಂದರೆ ಫಸ್ಟಿಗೆ ನಾವು ಮಾಡಿರೋದ್ರಿಂದ ಇಲ್ಲೇನು ನಾವು ಏನು ಮಾಡ್ತಾಯಿಲ್ಲ, ಬರೀ ತಿರುಗಿಸ್ತಾ ಇದ್ದೀವಿ ಶೇಪನ್ನು ಅಷ್ಟೇ. ತುಂಬ ಈಸಿಯಾಗಿ ನಾವು ಫ್ಯೂಸಿಂಗಲ್ಲಿ ನೆಕ್ಕನ್ನು ಟರ್ನ್ ಮಾಡ್ಕೋಬೋದು. ನೋಡಿ, ಈ ಥರ ನೀಟಾಗಿ ಇಟ್ಕೊಳ್ಳಿ. ನೋಡಿ, ಈಗ ಆ ಕಡೆ ಈ ಕಡೆ ಹೋಗ್ಬಿಡುತ್ತಲ್ಲ, ನೀಡ್ಲು ಡೌನ್ ಇದ್ದರೆ ನಮಗೆ ಈ ಥರ ಟರ್ನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಟೈಲರಿಂಗ್ ಮಾಡೋರಿಗೆಲ್ಲರಿಗೂ ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಒಬ್ಬೊಬ್ಬರು ಟೈಲರಲ್ಲಿ ಒಂದೊಂದು ಪಾಯಿಂಟು ನಿಮಗೆ ಸಿಗ್ಬೋದು. ಹಾಗಾಗಿ ಇದು ನೀಡಲ್ಲಿ ಇಳಿಸ್ಕೊಂಡು ಶೇಪ್ನ ಟರ್ನ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಈ ಥರ ಗುಂಡು ಪಿನ್ನೆಲ್ಲ ತೆಗೆದುಬಿಡಿ. ತೆಗೆದಾದ್ಮೇಲೆ ಇಲ್ಲಿ ಶೇಪ್ ಇರುತ್ತಲ್ಲ, ಈ ಶೇಪಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ನ್ಯಾಚ್ ಕೊಡಿ. ಇಷ್ಟೇ ಕೊಡಬೇಕು ಅಂತ ಏನಿಲ್ಲ. ಈ ಥರ ನೀಟಾಗಿ ಎಲ್ಲ ಕಡೆ ಒಂದೊಂದು ಶೇಪ್ನ ಕೊಡಿ. ಎಲ್ಲ ಕಡೆ ಶೇಪ್ ಕೊಡಿ. ಇಲ್ಲಿ ಬೇಕಂದ್ರೂ ಕೊಡಿ, ಆದರೆ ಇಲ್ಲಿ ಟರ್ನ್ ಆಗೋವಾಗ ಬೇಕಂದ್ರೆ ಇಲ್ಲಿ ಕೂಡ ಶೇಪ್ ಕೊಡಿ, ಚೆನ್ನಾಗಿರುತ್ತೆ. ಬೇಕಂದರೆ ಕೊಡಿ, ಇಲ್ಲಿ ಕೂಡ ಟರ್ನ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಐರನ್ ಮಾಡ್ಕೊಳ್ಳೋದಾದ್ರೂ ಮಾಡ್ಕೋಬೋದು, ಇಲ್ಲಾಂದರೆ ನೀಟಾಗಿ ಈ ಥರ ಕೈಯಲ್ಲಿ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟರ್ನ್ ಮಾಡುವಾಗ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಶೇಪ್ ಬರುತ್ತೆ. ಫ್ಯೂಸಿಂಗ್ ಹಾಕಿರ್ತೀವಲ್ಲ ಅಲ್ಲಿ. ಇಲ್ಲ ಒಂದು ಸರಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ ಅಂತ ಅಂದರೆ ನೋಡಿ, ಈ ಥರ ಇಟ್ಕೊಂಡು ಲೈನಿಂಗ್ ಫ್ಯಾಬ್ರಿಕ್ ಏನಿದೆಯಲ್ಲ ಅದನ್ನು ಇಟ್ಕೊಂಡು ಈ ಥರ ನೀಟಾಗಿ 2 in 1 ತೋರಿಸ್ತಾ ಇದ್ದೀನಿ. ನಾನು ಮೇಲೆ ಕೂಡ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಾಂದರೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡಿ ಐರನ್ ಮಾಡಿ ಕೂಡ ಮಾಡ್ಕೋಬೋದು. ಕೆಲವು ಡಿಸೈನ್ಗೆ ಈ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಯಾವುದು ನೀಟಾಗಿ ಟರ್ನ್ ಆಗುತ್ತೆ ಶೇಪು
ಅದಕ್ಕೆ ಮಾತ್ರ ನೋಡಿ. ಈಗ ಈ ಪಾಯಿಂಟ್ ಬರುತ್ತಲ್ಲ, ಈ ಪಾಯಿಂಟಲ್ಲಿ ನಿಮ್ಮ ಸ್ವಲ್ಪ ಕ್ರಾಸಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ನಾವು ಒಂದು ಸ್ಟಿಚ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ತೋರಿಸ್ತೀನಿ. ತುಂಬ ಈಸಿಯಾಗಿ ನೆಕ್ ಟರ್ನ್ ಮಾಡ್ಕೋಬೋದು. ಇಲ್ಲ ಅಂದರೆ ವಿತೌಟ್ ಲೈನಿಂಗ್, ಬರೀ ಲೈನಿಂಗ್ ಹಾಕಿ ಕೂಡ ಶೇಪ್ನ ತಗೊಂಡು ಅದ್ರ ಮೇಲೆ ಲೇಸ್ ಏನಾದರೂ ಅಟ್ಯಾಚ್ ಮಾಡ್ಕೋಬೋದು. ಇದು ಕಾಟನ್ ಸ್ಯಾರಿ, ಇದಕ್ಕೆ ಲೇಸ್ ಏನು ಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲೇ ಒಂದು ಚಿಕ್ಕದು ಲುಕ್ ಇದೆ, ಅದಕ್ಕೋಸ್ಕರ. ನೋಡಿ, ನಾವೊಂದು ಸ್ಟಿಚ್ ಹಾಕಿದ್ದೀವಲ್ಲ, ಈ ಸ್ಟಿಚ್ ಹಾಕಿರೋದ್ರಿಂದ ನೀಟಾಗಿ ಶೇಪ್ ಅನ್ನೋದು ಟರ್ನ್ ಆಗ್ತಾಯಿದೆ. ನಾವೀಗ ಇದನ್ನು ಐರನ್ ಮಾಡ್ಕೊಬರ್ಬೋದು, ಇಲ್ಲಾಂದರೆ ಹಾಗೆ ಸ್ಟಿಚಿಂಗ್ ಕೂಡ ಹಾಕ್ಕೋಬೋದು. ಇದು ನೆಕ್ ಬಂದು 3 ಇಂಚು ಓಪನಿಂಗ್ ತೊಗೊಂಡಿದ್ದೀನಿ. ಟೋಟಲ್ 5.5. ಶೋಲ್ಡರು ಚಿಕ್ಕದಾಗಿ ಕೊಡಿ ಅಂತ ಹೇಳಿದ್ದಾರೆ, ಚಿಕ್ಕದಾಗಿ ಕೊಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ನೀಟಾಗಿ ಈ ಥರ ಆಗಿದೆಯಲ್ಲ. ಇವಾಗ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ ಅಥವಾ ಐರನ್ ಮಾಡಿಕೊಂಡು ಬರೋಣ. ಇವಾಗ ಐರನ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಐರನ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಕುತ್ಕೊಂಡಿದೆ. ನಾನೇನು ಇಲ್ಲಿ ಕಿನಾರಿ ಸ್ಟಿಚ್ ಹಾಕಿಲ್ಲ, ಇಷ್ಟು ನೀಟಾಗಿ ಕುತ್ಕೊಂಡಿರುತ್ತೆ. ಆದರೂ ನಾನು ಒಂದು ಸ್ಟಿಚ್ನ ಹಾಕ್ತೀನಿ, ನೋಡ್ಕೊಳ್ಳಿ. ಹಾಗೆ ಕೂಡ ಇಲ್ಲಿ ಎಮ್ಮಿಂಗ್ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಇಲ್ಲಿ ಏನಿದೆ ಟರ್ನ್ ಏನು ಮಾಡಿರ್ತೀವಲ್ಲ ಅದೇ ಪಾಯಿಂಟ್. ಇದಂತೂ ಐರನ್ ಮಾಡಿದ್ಮೇಲೆ ಅದಿನ್ನೂ ಸ್ಟಿಪ್ಪಾಗಿ ಕೂತಿರುತ್ತೆ. ಕರೆಕ್ಟಾಗಿ ಎಡ್ಜಿಗೆ ನಿಧಾನವಾಗಿ ಮಾಡ್ಕೋಬೇಕು. ಇಲ್ಲಿ ಶೇಪು ಇರುತ್ತೆ, ಸ್ಟಿಚಿಂಗ್ ಮಾಡುವಾಗ ಬೇರೆ ಥರ ಇರುತ್ತೆ. ನಾವು ಟರ್ನ್ ಮಾಡಿದಾಗ ಬ್ಯಾಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಬೇಕಲ್ವ, ಫಿನಿಶಿಂಗ್ ಅನ್ನೋದು ಬರಬೇಕು. ಸ್ಲೋ ಇರುತ್ತೆ ಫಿನಿಶಿಂಗ್ ಮಾಡುವಾಗ. ನೋಡಿ, ನೀಟಾಗಿ ಬರ್ತಾ ಇದೆ. ಒಂದ್ಸರಿ ಲೂಸ್ ಸ್ಟಿಚ್ಚು ಏನಾದರೂ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಲ್ಲಿ ನೀಡಲ್ನ ಇಳಿಸ್ಕೋಬೇಕು ಈ ಶೇಪಲ್ಲಿ. ನೀಟಾಗಿ, ಯಾಕಂದರೆ ಇಲ್ಲಿ ಅರ್ಜೆಂಟ್ ಏನು ಮಾಡ್ಕೋಬಾರ್ದು, ನಿಧಾನಕ್ಕೆ ಮಾಡಬೇಕು. ಶೇಪ್ ಇರುತ್ತೆ, ಶೇಪ್ನ ಟರ್ನ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಡಲ್ನ ಇಳಿಸ್ಕೊಂಡು ಫ್ಯಾಬ್ರಿಕ್ನ ತಿರುಗಿಸ್ಕೋಬೇಕು. ಆದಷ್ಟು ನಿಧಾನವಾಗಿ ನೀವು ಈ ಥರ ಶೇಪ್ನಲ್ಲಿ ಸ್ಟಿಚ್ ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ಬೊಟಿಕ್ ಸ್ಟೈಲಲ್ಲೇ ಬರುತ್ತೆ. ಎಲ್ಲ ಬೇರೆ ಕಸ್ಟಮರ್ ಕೂಡ ನಿಮ್ಮ ಹತ್ರ ಹುಡ್ಕೊಂಡು ಬಂದು ಸ್ಟಿಚ್ ಮಾಡಿಸ್ಕೊಳ್ತಾರೆ. ನೋಡಿ, ಇಷ್ಟು ಮಾಡಿ ಈ ಎಡ್ಜು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಏನು ಮೇನ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆ ಈ ಫ್ಯಾಬ್ರಿಕ್ಕು ಕೂಡ ನೀವು ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಫಿನಿಶಿಂಗ್ ನೋಡಿ, ಸ್ಟಿಚಿಂಗ್ ಆದಮೇಲೆ ಯಾವ ಥರ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.